ನಮಸ್ಕಾರ ವೀಕ್ಷಕರೇ, ಧರ್ಮ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮ ದರ್ಶನದ ಕಾರ್ಯಕ್ರಮದಲ್ಲಿ ಧರ್ಮ ಅಂದ್ರೆ ಏನು, ಯಾವುದು ಅಧರ್ಮ, ನಮ್ಮ ಜೀವನದಲ್ಲಿ ಧರ್ಮ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ, ಶಿಕ್ಷಣ ವ್ಯವಸ್ಥೆಗೂ ಧರ್ಮ ಎಂಟ್ರಿ ಕೊಟ್ಟಿದ್ದು, ರಾಜಕೀಯ ವ್ಯಕ್ತಿಗಳು ಧರ್ಮ ಗುರುಗಳಾಗೋದು, ಸನಾತನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಇರುವ ವ್ಯತ್ಯಾಸಗಳೇನು, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಈ ಎಲ್ಲದರ ಬಗ್ಗೆ ಒಂದಷ್ಟು ಉತ್ತರ ಪಡೆಯುವಂತಹ ಪ್ರಯತ್ನ ಈ ಧರ್ಮ ದರ್ಶನ ಕಾರ್ಯಕ್ರಮದಲ್ಲೇ ಆಗುತ್ತೆ. ಇವತ್ತು ನಮ್ಮ ಜೊತೆಗೂ ಕೂಡ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಭಂಡಾರಕೆರೆ ಮಠ ಶ್ರೀ ಶ್ರೀ ವಿದೇಶ ತೀರ್ಥ ಶ್ರೀಪಾದರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಷ್ಟು ಜನಕ್ಕೆ ಭಗವದ್ಗೀತೆ ಮಹಾಭಾರತದ ಬಗ್ಗೆ ಗೊತ್ತು, ಅದನ್ನ ತಿಳಿ ಹೇಳೋ ಪ್ರಯತ್ನಗಳು ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ. ಇಲ್ಲ ನೀವು ಇದು ಓದ್ಲೇಬೇಕು, ತಿಳ್ಕೊಳ್ಳೇಬೇಕು ಅಂತ ಎಷ್ಟು ಜನ ಮಾಡ್ತಾರೆ ಅದನ್ನ? ಇಲ್ಲ, ಕಡಿಮೆ ಇದೆ. ಆದರೆ ಕಡಿಮೆ ಇದೆ. ಒಂದು ಉತ್ತಮ ಸಮಾಜ ಪ್ರಯತ್ನಗಳು ಆಗಬೇಕು, ತುಂಬ ಆಗಲಿಕ್ಕಿದೆ. ಅದನ್ನು ನಾವು ನಮಗೆ ಏನು ವಿಷಯ ಅಂತ ಹೇಳಿದ್ರೆ ಒಂದು ವಿಚಾರ ಬರ್ತದೆ ಅಂದರೆ, ನೋಡಿ ಮಕ್ಕಳಿಗೆ ಈಗ ಕೂತ್ಕೊಂಡು ಉಪದೇಶ ಮಾಡ್ತಕ್ಕಂಥದ್ದು, ಟೀಚಿಂಗ್ ಮಾಡ್ತಕ್ಕಂಥದ್ದು, ಇದರಿಂದ ಧರ್ಮ ಆಗತ್ತೆ. ಈಗ ಏನಾಗಿ ಬಿಟ್ಟಿದೆ ಅಂದರೆ, ನಮ್ಮ ಮಠಗಳಲ್ಲಿ ಬೇರೆ ಕಡೆಯಲ್ಲಿ ಈ ಧರ್ಮ ಪ್ರಸಾರ ಉಪನ್ಯಾಸದ ಮೂಲಕ ಕೆಲವು ಮಟ್ಟಿಗೆ ಆಗುತ್ತೆ. ಆದರೆ ಅಲ್ಲಿ ಯಾರು ಮಕ್ಕಳು ಭಾಗವಹಿಸೋದಿಲ್ಲ, ವೃದ್ಧರು ಭಾಗವಹಿಸ್ತಾರೆ. ಯುವ ಜನಾಂಗಕ್ಕೆ ಅಥವಾ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬಂದು ಮಕ್ಕಳಿಗೆ ಉಪದೇಶ ಮಾಡುವಂತಹ ಒಂದು ವಾತಾವರಣ ಇಲ್ಲ ಈಗ. ನಿಜವಾಗಿ ನೋಡಲಿಕ್ಕೆ ಹೋದರೆ ಎಲ್ಲಿ ಸೇರ್ತಾರೆ ನೋಡಿ, ಸೇರುವುದಿಲ್ಲ. ಮಕ್ಕಳಿಗೇನೋ ಬೇರೆ ಬೇರೆ ಹವ್ಯಾಸದಲ್ಲಿ ತೊಡಗಿಸ್ತಾರೆ ವಿನಃ. ಯಾಕಂದರೆ ನೀವು ಬಂದ ನಂತರ ಮಕ್ಕಳಿಗೆ ಟ್ಯೂಷನ್ಗೆ ಹೋಗಬೇಕು, ಸ್ಕೂಲಿಂದ ಬಂದ ಟ್ಯೂಷನ್ನು, ಆ ಟ್ಯೂಷನ್ ಇಲ್ಲಾಂದರೆ ಮತ್ತೇನೋ ಆಗತ್ತೆ ಅಂತ ಅವರಿಗೆ ಆತಂಕ. ಹಾಗಾಗಿ ಅವರು ಹೊರಗಿನ ಬಾಹ್ಯ ಸ್ಕೂಲಿನ ಕಾಲೇಜಿನ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ, ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಧರ್ಮದ ಬಗ್ಗೆ ಶಿಕ್ಷಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪ್ರಾಮಾಣಿಕವಾಗಿ ಅವರಿಗೂ ಇರೋದಿಲ್ಲ, ಪೋಷಕರಿಗೂ ಇರೋದಿಲ್ಲ. ಅದರ ಶ್ರದ್ಧೆ ಕಡಿಮೆ ಆಗಿದೆ. ಅದನ್ನು ನಾವು ಮಾಡಬೇಕಾದ್ರೆ ಈಗ ಮಕ್ಕಳಿಗೆ ಇವರಿಗೆ ಒಂದು ಧರ್ಮದ ಬಗ್ಗೆ ಹೆಚ್ಚು ಪ್ರಭಾವಕಾರಿಯಾಗಬೇಕಾದ್ರೆ, ಅದು ನಮ್ಮ ಜೀವನ ಮೌಲ್ಯ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಒಲವು ಬರಬೇಕಾದ್ರೆ, ನಮ್ಮ ಅಭಿಪ್ರಾಯದಲ್ಲಿ ಹೆಚ್ಚು ಈ ದೃಶ್ಯ ಶ್ರಾವ್ಯ ಮಾಧ್ಯಮದ ಮೂಲಕ ಇಡೀ ಮಹಾಭಾರತ ಕಥೆ ಉಂಟಲ್ವ, ಅದು ಹೆಚ್ಚು ಪರಿಣಾಮಕಾರಿಯಾಗತ್ತೆ. ನಿಮಗೆ ಈಗ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿದಾಗ ಎಷ್ಟು ಪರಿಯಾಗುತ್ತೆ, ಪ್ರವಚನದಿಂದ ಪಾಠದಿಂದ ಅಷ್ಟು ಅದು ಆಗೋದಿಲ್ಲ. ಈಗಿನ ಕಾಲಕ್ಕೀಗ ಒಳ್ಳೆ ನಮ್ಮ ತಾಂತ್ರಿಕ ಜ್ಞಾನ ಮುಂದುವರಿದಿದೆ. ಅದರಿಂದಾಗಿ ಎಲ್ಲ ದೃಶ್ಯ ಮಾಧ್ಯಮದ ಶ್ರಾವ್ಯ ಮಾಧ್ಯಮದ ಮೂಲಕ ಮಾಡಬೇಕು. ಈಗ ನೋಡಿ ಮಹಾಭಾರತ ಇದೆ, ಈ ಮಹಾಭಾರತದಲ್ಲಿ ಎಲ್ಲ ಚಿತ್ರಗಳು, ಆ ಚಿತ್ರ ಬರೆದು ಈಗ ಬೇರೆ ಬೇರೆ ರೀತಿ ಅದರ ನೃತ್ಯದ ಮೂಲಕ, ಗಾನದ ಮೂಲಕ, ಚಿತ್ರಕಲೆಯ ಮೂಲಕ, ಯಕ್ಷಗಾನ ಕಲೆಯ ಮೂಲಕ, ಬೇರೆ ಬೇರೆ ಮಾಧ್ಯಮದಿಂದ ನಮ್ಮ ಮಹಾಭಾರತದ ಮಹಾಪುರುಷರ ಆ ಜೀವನ ಕಥೆ ಅದರ ಚಿತ್ರಣ ಮುಂದಿಡಬೇಕು ಮಕ್ಕಳಿಗೆ. ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ತುಂಬ ದೊಡ್ಡ ಮಟ್ಟದಲ್ಲಿ ಆದರೆ ಮಕ್ಕಳಿಗೆ ಅದರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಆ ರೀತಿಯಾದದ್ದಾದರೆ ಹೆಚ್ಚು ಮಕ್ಕಳಿಗೆ ಒಲವು ಬರುತ್ತೆ. ಒಳ್ಳೆಯ ಅವರು ಸುಸಂಸ್ಕೃತರಾಗಲಿಕ್ಕೆ, ನೀತಿವಂತರಾಗಲಿಕ್ಕೆ ಹೆಚ್ಚು ಪರಿಣಾಮ ಆಗುತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ಬೋಧನೆ ಮಾಡುವ ರೀತಿ ಈಗಿನ ಕಾಲಕ್ಕೆ ತಕ್ಕಂತೆ ಪರಿವರ್ತಿತ ಆಗಬೇಕು. ಅದು ಇಲ್ಲ. ಮಕ್ಕಳಿಗೆ ಸುಮ್ಮನೆ ನೀವು ಹೇಳಿದರೆ ಅವರಿಗೆ ಕೇಳೋದಿಲ್ಲ. ಅವರವರ ವಯಸ್ಸಿಗೆ ತಕ್ಕಂತೆ ಒಂದು ತಿಳಿಸಿಕೊಡುವ ಬೋಧನಾ ರೀತಿ ವ್ಯತ್ಯಾಸ ಮಾಡಿಕೊಳ್ಬೇಕು, ಪರಿಣಾಮಕಾರಿ ಮಾಡಿಕೊಂಡ್ರೆ ಆಗತ್ತೆ. ಇದೆಲ್ಲ ತುಂಬ ಚೆನ್ನಾಗಿದ್ದಂತಹ ಇವುಗಳೆಲ್ಲ ನಾವು ಈ ತಿರುಮಲ ದೇವಸ್ಥಾನ ಇದೆ, ನಾವು ಹೋದ್ಸತಿ ಏನು ಮಾಡಬೇಕು ಅಂತ ಹೇಳಿದಾಗ ಇದೇ ಹೇಳಿದೆ. ಒಂದು ಇಡೀ ನಮ್ಮ ಅಧ್ಯಾತ್ಮ ಜೀವನದ ಚಿತ್ರಕಥೆ ಏನಿದೆ ಅದನ್ನು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತೋರಿಸುವ, ತನ್ಮೂಲಕ ಜೀವನ ಮೌಲ್ಯವನ್ನು ತೋರಿಸುವ ಪ್ರಯತ್ನ ಆದರೆ ಬಹಳ ಅನುಕೂಲವಾಗುತ್ತೆ ಅಂತ ಒಂದು ನಮ್ಮ ತಿರುಪತಿ ದೇವಸ್ಥಾನದವರು ಮಾಡ್ಬೋದು. ಅದನ್ನು ಒಳ್ಳೆ ಚಿತ್ರಕಥೆ, ಮಹಾಭಾರತದ್ದು, ರಾಮಾಯಣದ್ದು ಚಿತ್ರಕಥೆ, ಅದು ಬೇರೆ ಬೇರೆ ಕಲಾ ಮಾಧ್ಯಮದಿಂದ ಈಗ ಬಂದಿದೆ. ಈಗ ತಾಂತ್ರಿಕ ಮುಂದುವರೆದಿದೆ, ಅದರಿಂದಾಗಿ ತಾಂತ್ರಿಕ ವಿಜ್ಞಾನ ಚೆನ್ನಾಗಿ ಅದನ್ನು ತೋರಿಸ್ಬೋದು. ಅದನ್ನು ನೋಡಿದರೆ ಅವರಿಗೆ ಅದು ಪರಿಣಾಮ ಆಗಬೇಕು. ಪರಿಣಾಮ ಆಗೋ ರೀತಿಯಲ್ಲಿ ಇಲ್ಲ, ಬೋಧನೆ ಕಡಿಮೆ ಇದೆ, ಅದು ಪರಿಣಾಮಕಾರಿಯಾದ ಬಗ್ಗೆ ಇಲ್ಲ, ಹೆಚ್ಚು ಒಲವಿಲ್ಲ. ಪೋಷಕರಿಗೆ ಮಕ್ಕಳಿಗೆ ನಮ್ಮ ನೈತಿಕ ಜೀವನದ ಶಿಕ್ಷಣ, ಧಾರ್ಮಿಕ ಜೀವನ ಶಿಕ್ಷಣ, ಸಾಂಸ್ಕೃತಿಕ ಜೀವನದ ಶಿಕ್ಷಣ ಕೊಡಬೇಕಂತ ಒಲವೇ ಕಡಿಮೆ ಆಗಿದೆ. ಖಂಡಿತ ಆಗಿದೆ, ಅದು ದೋಷ.
ಗುರುಗಳೇ, ನೀವು ಹೇಳ್ತಾ ಇದ್ರಿ ದೃಶ್ಯಗಳ ಮೂಲಕ ಮಕ್ಕಳಿಗೆ ಹೇಳೋ ಪ್ರಯತ್ನಗಳಾಗಬೇಕು, ತೋರಿಸೋ ಪ್ರಯತ್ನಗಳಾಗಬೇಕು, ಧರ್ಮದ ಪ್ರಚಾರ ಹಾಗೆಲ್ಲ ಆಗಬೇಕು ಅಂತ. ಬಟ್ ನಿಜವಾದ ಧರ್ಮಗುರು ಯಾರು? ಇದನ್ನೆಲ್ಲ ತಿಳಿ ಹೇಳೋದು ಯಾರು? ಯಾರು ಧರ್ಮಗುರು ಅಂತ ನಾವು ಭಾವಿಸ್ಬೇಕಾಗತ್ತೆ? ಧರ್ಮ ಬೋಧನೆ ಮಾಡೋ ಧರ್ಮಗುರುಗಳು. ಅದನ್ನು ಆಚಾರದಲ್ಲಿ ಇಟ್ಕೊಂಡ್ರೆ ಪರಿಣಾಮಕಾರಿಯಾಗತ್ತೆ. ಆಚಾರದಲ್ಲಿ ಇಲ್ಲ, ಕೇವಲ ಮಾತಿನಲ್ಲಿ ಮಾತ್ರ ಇದ್ದರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ಅಂತ ದಾಸರು ಹೇಳಿದಾಗೆ ಸರಿ ಹೋಗಲ್ಲ. ಆದ್ದರಿಂದಾಗ ಆಚಾರಪೂರ್ವಕವಾಗಿ ನಡೆಯಲ್ಲಿ ತೋರಿಸಿ ನುಡಿಯೋರು ಆದರ್ಶರು ಗುರುಗಳು. ನಡೆಯಲ್ಲಿ ಒಂದು, ನುಡಿಯಲ್ಲಿ ಒಂದು ಆಗಬಾರ್ದು. ಅಲ್ಲ, ಪ್ರತಿ ಮನೆಯಲ್ಲೂ ಕೂಡ ಒಬ್ಬರು ಧರ್ಮಗುರು ಇರಲೇಬೇಕು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅದು ತಂದೆ ತಾಯಿ ಆಗಬೇಕು ಅಂತ ತಮ್ಮ ಭಾವನೆನ? ನಾನು ಆಗಲೇ ಹೇಳಿದೆ, ನಮ್ಮ ಮಾತ್ರ ಸಮ ಗುರು, ತಾಯಿಗೆ ಸಮಾನವಾದ ಗುರು ಇಲ್ಲ ಅಂತ. ಇದ್ರ ಜೊತೆಗೆ ಗುರುಗಳೇ, ಆಗ್ಲೇ ಕೇಳಿದೆ ನಾನು, ರಾಜಕೀಯ ವ್ಯಕ್ತಿಗಳು ಕೂಡ ಧರ್ಮ ಪ್ರಚಾರಕರಾಗ್ತಿದ್ದಾರೆ, ಅದು ಸೂಕ್ತ ಅಂತ ಅನ್ಸುತ್ತಾ? ಮಾಡಬಾರ್ದು, ಏನು ತೊಂದರೆ ಇಲ್ಲಲ್ಲ. ಅಂದ್ರೆ ಏನು, ನೀವು ಯಾವ ಅಭಿಪ್ರಾಯ ಅಂತ ಕೇಳಿದರೆ ಗೊತ್ತಾಗ. ಕೆಲವೊಂದು ವಿಚಾರಗಳನ್ನ ಮುಂದಿಟ್ಕೊಂಡು ಧರ್ಮ ಪ್ರಚಾರಕರಾಗ್ಬಿಡ್ತಾರೆ, ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ ಕೆಲವರು. ಅದು ಸೂಕ್ತ ಅಂತ ಅನ್ಸುತ್ತಾ? ಸಮಾಜ, ಒಳ್ಳೆ ಸಮಾಜಕ್ಕೆ ಅದು ಸೂಕ್ತ ಅಂತ ಅನ್ಸುತ್ತಾ? ಅದು ಒಳ್ಳೆ ರೀತಿಯಲ್ಲಿ ಇದ್ರೆ ಓಕೆ, ಬಟ್ ಕೆಟ್ಟ ರೀತಿಯಾಗೂ ಕೂಡ ಕೆಲವೊಂದಷ್ಟು ಸಂದೇಶಗಳನ್ನ ಕೊಡೋದಕ್ಕೆ ಮುಂದಾಗ್ತಾರೆ, ಅದು ಸರಿ ಅಂತ ಅನ್ಸುತ್ತಾ? ಉದ್ದೇಶ ನೆಟ್ಟಿಗಿರಬೇಕು, ಅದು ಒಪ್ಕೊಳ್ತೇವೆ ನಾವು. ಯಾವುದೋ ಲಾಭಕ್ಕೋಸ್ಕರ ಏನೋ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಧರ್ಮಕ್ಕೆ ವಾಲಿ ಅದರ ಪರವಾಗಿ ಮಾತಾಡೋದು, ಅದು ಯಾವುದೋ ಒಂದು ರಾಜಕೀಯ ಲಾಭಕ್ಕೋಸ್ಕರ ಆದರೆ ಅದರಲ್ಲಿ ಅರ್ಥ ಇಲ್ಲ. ಒಳ್ಳೆಯ ದೇಶ, ರಾಷ್ಟ್ರ ವಿಕಾಸ ಆಗಬೇಕು, ರಾಷ್ಟ್ರ ಒಳ್ಳೆಯದಾಗಬೇಕು ಅಂತ ಪ್ರಕೃತಿಯಿಂದ ಧರ್ಮದ ಮಾತನ್ನಾಡಿದರೆ ಅದು ಗ್ರಾಹ್ಯ. ಕೇವಲ ವೈಯಕ್ತಿಕ ಯಾವುದೋ ಒಂದು ಲಾಭಕ್ಕೋಸ್ಕರ ಒಂದೊಂದು ಸಂದರ್ಭಕ್ಕೂ ಒಂದೊಂದು ಧರ್ಮವನ್ನು ಎತ್ತಿ ಹಿಡಿದು ಮಾತಾಡೋದು ಅದು ಸಮರ್ಪಕ ಅಂತ ಅನಿಸೋದಿಲ್ಲ. ರಾಷ್ಟ್ರ ವಿಕಾಸಕ್ಕೋಸ್ಕರ ಮಾಡಿದರೆ ಒಳ್ಳೆಯದು. ತನ್ನ ವಿಕಾಸಕ್ಕೋಸ್ಕರ ಏನೇನೋ ಒಂದೊಂದು ಕಡೆಯಲ್ಲಿ ಒಂದೊಂದು ಧರ್ಮವನ್ನು ಎತ್ತಿ ಹೇಳಿದರೆ ಅದು ಸರಿಯಲ್ಲ. ಅದು ಜನರು ಅದನ್ನು ನಾಟಕ ಅಂತ ಹೇಳ್ತಾರೆ, ಅದನ್ನು ನಂಬುವುದಿಲ್ಲ. ಇಲ್ಲಂತಾದರೆ ಯಾರೇ ಆಗಲಿ ಹಿತವಾದದ್ದನ್ನು ಮಾತಾಡಿದರೆ, ಯಾಕೆ ಯುಕ್ತಿಯುಕ್ತ ಮತೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತಲ್ವ, ಒಳ್ಳೆಯ ಉದ್ದೇಶದಿಂದ ಮಾತಾಡಿದರೆ ಒಳ್ಳೆಯದನ್ನು ಗ್ರಾಹ್ಯ. ಅದು ಬೇರೆ ಸ್ವಾರ್ಥ ದೃಷ್ಟಿಯಿಂದ ಒಂದೊಂದು ಕಡೆಯಲ್ಲಿ ಒಂದೊಂದು ಮಾತಾಡಿದರೆ ಅದು ಗ್ರಾಹ್ಯ ಅನಿಸಿದ್ರೆ ಜನರು ಅದನ್ನು ನಂಬುವುದಿಲ್ಲ. ಎಲ್ಲ ಧರ್ಮಗಳಲ್ಲೂ ಕೂಡ ಗೌರವ ಇರುತ್ತೆ, ಅದಾದ ಧರ್ಮದ ಬಗ್ಗೆ ಒಂದಷ್ಟು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಬಟ್ ಈ ಧರ್ಮದ ವಿಚಾರ ಇಟ್ಕೊಂಡು ರಾಜ್ಯದಲ್ಲಿ ಕೆಲ ಬೆಳವಣಿಗೆಗಳನ್ನ ಇಟ್ಕೊಂಡು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಧರ್ಮದ ವಿಚಾರ ಬಂದಾಗ ಧರ್ಮ ದಂಗಲ್ಗಳು ಪ್ರಾರಂಭ ಆಗುತ್ತೆ, ಎರಡು ಸಮುದಾಯಗಳ ಮಧ್ಯೆ ಗಲಾಟೆಗಳು ಪ್ರಾರಂಭ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತೀರಿ? ಇದೆಲ್ಲವನ್ನ ಕೂಡ ನಾವು ದೂರ ಮಾಡಬೇಕು ಅಂದರೆ ಯಾವ ರೀತಿ ಬದುಕು ನಡೆಸಬೇಕಾಗುತ್ತೆ ಧರ್ಮವನ್ನು ಇಟ್ಕೊಂಡು? ಒಂದು ಇದು ಏನಾಗಿದೆ ಅಂದರೆ, ನಮ್ಮ ವೈಯಕ್ತಿಕ ಜೀವನ ಒಂದು ಬೇರೆ, ಸಾಮಾಜಿಕ ಜೀವನ ಆ ವಿಶಾಲ ಭಾವನೆ ಇರುವಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ನಮ್ಮ ಧರ್ಮದಲ್ಲಿ ಇದು, ಆದರೆ ಒಂದು ಸಾಮಾಜಿಕ ಜೀವನ ಇಟ್ಕೊಂಡಾಗ ಯಾವ್ಯಾವ ಧರ್ಮದಲ್ಲಿ ಒಳ್ಳೆಯದಿದೆ ಅಂದರೆ ಎಲ್ಲ ಸಾಮಾಜಿಕಕ್ಕೂ ಹಿತವಾಗುವ ರೀತಿಯಲ್ಲಿ, ದೇಶಕ್ಕೆ ಜನರಿಗೆ ಹಿತವಾಗುವ ರೀತಿಯಲ್ಲಿ ಸರ್ವಸಾಧಾರಣವಾದ ಧರ್ಮ ನಾವು ಅದನ್ನು ಅಂಗೀಕರಿಸಿಕೊಂಡು ಅದರಲ್ಲಿ ನಾವು ಅನುಸರಿಸಬೇಕೇ ವಿನಃ ವೈಮನಸ್ಯ ಬರತಕ್ಕಂತಹ ಧರ್ಮ ಅದನ್ನು ಸಾಮಾಜಿಕ ಜೀವನದಲ್ಲಿ ಅದನ್ನು ಹೇಗೆ ಇದು ಮಾಡೋದು ಅಂದರೆ, ನಮ್ಮಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನು ನಾವು ಮನವರಿಕೆ ಮಾಡಿ ಕೊಡಬೇಕು. ಇನ್ನೊಂದನ್ನು ನಿಂದನೆ ಮಾಡೋದು ಸರಿ ಹೋಗಲ್ಲ. ಅದು ಯಾಕೆ ಉದ್ರೇಕಕ್ಕೆ ಕಾರಣ ಆಗತ್ತಲ್ಲ. ಇನ್ನೊಬ್ಬರ ಧರ್ಮವನ್ನು ನಿಂದೆ ಮಾಡಿದರೆ ಈಗಿನ ಸಮಾಜದಲ್ಲಿ ಅದು ಉದ್ರೇಕ ಕಾರಣ ಆಗುತ್ತೆ. ನಮ್ಮ ಒಳ್ಳೆತನ, ನಮ್ಮದಲ್ಲಿರುವ ಧರ್ಮವನ್ನು ಹೈಲೈಟ್ ಮಾಡಬೇಕು. ನಮ್ಮ ಧರ್ಮದಲ್ಲಿರುವಂತಹ ಒಳ್ಳೆಯದನ್ನು ಏನಿದೆ ಅದನ್ನು ಹೈಲೈಟ್ ಮಾಡಿ ಹೇಳಬೇಕು. ಹೈಲೈಟ್ ಅಂದರೆ ಇದ್ದದ್ದನ್ನೇ, ನಾನು ಒಂದಕ್ಕೊಂದರ ಹೇಳೋದಂತ ಅರ್ಥ ಅಲ್ಲ, ಸತ್ಯವಾದದ್ದನ್ನು ಸರಿಯಾಗಿ ಹೇಳಿಬಿಟ್ರೆ ಆವಾಗ ಇದು ಇನ್ನೊಬ್ಬರ ಧರ್ಮ ನಿಂದೆ ಅದು ಸಮಾಜದ ಒಂದು ವಿಭಿನ್ನತೆಗೆ, ಒಂದು ರೀತಿಯಾಗಿ ಕಲಹಕ್ಕೆ, ಕಚ್ಚಾಟಕ್ಕೆ, ಅಶಾಂತಿಗೆ ಕಾರಣವಾಗತಕ್ಕಂಥದ್ದು ಸರಿಯಲ್ಲ. ನಮ್ಮ ಧರ್ಮವನ್ನೇ ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಮಹತ್ವವನ್ನು ಹೇಳಿ ಅದರಲ್ಲಿ ಅವರು ಒಲವು ಬರುವ ರೀತಿಯಲ್ಲಿ ಮಾತಾಡಬೇಕು. ಅವರ ಧರ್ಮವನ್ನು ನಿಂದೆ ಮಾಡಲಿಕ್ಕೆ ಹೋಗಬಾರ್ದು. ಅದು ಸಮಾಜದ ಇದಕ್ಕೆ ನಮ್ಮದೇನು ಒಳ್ಳೆಯದನ್ನು ಹೇಳಿಬಿಡೋಣ. ನಮ್ಮದಲ್ಲಿ ಒಳ್ಳೆಯದಿದ್ದನ್ನು ನೋಡಿದಾಗಲೇ ಅವರಿಗೆ ಒಲವು ಬರಬೇಕು. ಅವರ ಧರ್ಮವನ್ನು ನಿಂದೆ ಮಾಡಿ ನಮ್ಮ ಧರ್ಮದಲ್ಲಿ ಒಲವನ್ನು ಮೂಡಿಸಬಾರ್ದು. ನಮ್ಮ ಧರ್ಮದಲ್ಲಿರುವ ಗುಣವನ್ನು ಮೆಚ್ಚಿಸಿ ಅವರಿಗೆ ಒಲವು ಮೂಡುವಂತೆ ಮಾಡಬೇಕೇ ವಿನಃ ನಿಂದೆ ಮಾಡಲಿಕ್ಕೆ ಈಗಿನ ವಾತಾವರಣದಲ್ಲಿ ಅದು
ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಸನಾತನ ಧರ್ಮ ಅಂದಾಗ ನನಗೊಂದು ಅರ್ಥ ಆಗುತ್ತೆ. ಸನಾತನ ಧರ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸೋದು, ಒಳ್ಳೆತನವನ್ನ ಎದುರು ನೋಡೋದು, ವಸುದೈವ ಕುಟುಂಬಕಂ. ಅದರ ಅರ್ಥ ಏನು ಗುರುಗಳೇ? ವಿಶಾಲ ಮನೋಭಾವ ಇರಬೇಕು ಅಂತ ಅರ್ಥ. ಅಂದರೆ ಇವತ್ತು ನಮಗೆ ನೋಡಿ, ನಮ್ಮ ಹೆಂಡತಿ ಮಕ್ಕಳು ಇದರಲ್ಲೆಲ್ಲ ನಮಗೆ ಸೌಹಾರ್ದ ಇದ್ದರೆ ಅದನ್ನೇನಂತ ಕರಿತೇವೆ ನಾವು ಹೇಳಿ? ಸೌಹಾರ್ದ ಸಹಜವಾದ ಪ್ರೀತಿ ಇರುತ್ತೆ, ಸಹಜವಾಗಿ ಉಪಕಾರ ಮಾಡಬೇಕು, ಅವರಿಂದ ನಾವು ಉಪಕಾರ ಬಯಸದೆ ಉಪಕಾರ ಮಾಡ್ತೇವೆ. ಇದನ್ನೇನಂತ ಕರೀತಾರೆ? ಇದನ್ನೇನಂತ ಕರಿಬೋದು ಹೇಳಿ? ನಮ್ಮ ಕುಟುಂಬ ಪರಿಯದಲ್ಲೇನೆ ನಮಗೆ ಅವರ ಮೇಲೆ ಸಹಜವಾದ ಪ್ರೀತಿ, ಸಹಜವಾಗಿ ಉಪಕಾರ ಮಾಡಬೇಕು, ಪ್ರತ್ಯುಪಕಾರ ನಿರಪೇಕ್ಷವಾಗಿ ಉಪಕಾರ ಮಾಡ್ತೇವೆ. ಇದನ್ನು ಏನಂತ ಕರೀತಾರೆ ಹೇಳಿ? ಇದು ಕುಟುಂಬ ವ್ಯಾಮೋಹ ಅಂತ ಕರೀತಾರಲ್ವಾ? ಆದರೆ ಇದು ಕುಟುಂಬ ಪರಿಧಿಯಿಂದ ಹೊರಗೆ ಹೋಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಸೌಹಾರ್ದ, ಪ್ರತ್ಯುಪಕಾರ ನಿರಪೇಕ್ಷವಾಗಿ ಅವರಿಗೆ ಉಪಕಾರ ಮಾಡೋದು, ಇದೊಂದು ಸೌಹಾರ್ದ. ಮತ್ತು ಪ್ರೀತಿ ಸಹಜವಾಗಿ ಮಾಡ್ತಕ್ಕಂಥದ್ದು. ಇದು ಹೇಳ್ತಾರೆ ಸುಹೃದ ಸರ್ವದೇಹಿನ ಅಜಾತಶತ್ರವ ಶಾಂತಹ ಸಾಧುಭೂಷಣ ಅಂತ ಭಗವಂತ ಹೇಳ್ತಾನೆ. ಸುಹೃದ ಸರ್ವದೇಹಿನ ಅಜಾತಶತ್ರವ ಶಾಂತಹ ಅಂತ. ಸರ್ವದೇಹಿನಾಂ ಸುಹೃದ ಆಗಬೇಕು. ನಾವಿವತ್ತು ನಮ್ಮ ಕುಟುಂಬ ಪರಿಧಿಯಲ್ಲೇ ಸೌಹಾರ್ದವನ್ನು ಮಾಡಿದರೆ ಅದು ವ್ಯಾಮೋಹ ಅಂತ ಹೇಳ್ತಾರೆ. ಅದು ಆ ಪರಿಧಿಯನ್ನು ಮೀರಿ ಮಾಡಿದಾಗ ಅದು ವಿಶ್ವ ಕುಟುಂಬ, ಅದು ವಿಶ್ವ ಸೌಹಾರ್ದ, ಅದೇ ಸಜ್ಜನಿಕೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನ ಅಜಾತಶತ್ರವ ಶಾಂತಾ ಸಾಧುಭೂಷಣ ಮಯಿ ಅನನ್ಯಭಾವೇನ ಭಕ್ತಿಂ ಕುರ್ವಂತಿ ಏ ದೃಢಾಃ ಮದರ್ಥೇ ತ್ಯಕ್ತಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ ಮದಾಶ್ರಯಾಃ ಕಥಾಮೃಷ್ಟ ಶೃಣ್ವಂತಿ ಕಥಯಂತಿತ ತೇವ ಸಾಧವ ಸಾಧ್ವಿ ಸಂಗದೋಷ ಹರಾಯಿಮೆ. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮದ ಬಗ್ಗೆ ಒಂದಷ್ಟು ಗೊಂದಲಗಳು. ಅನೇಕರಿಗೆ ಧರ್ಮ ಅಧರ್ಮದ ಬಗ್ಗೆ ಮಾಹಿತಿ ಇರಲಿಲ್ಲ. ಅದನ್ನ ಧರ್ಮ ದರ್ಶನದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.